ಏನಕ್ಕೆ ಸರ್ ಇದಕ್ಕೆ ಬಂಕೆ ಎದ್ಬಿಡು ಅಂದೆ ನಾನು. ಬಂಡವಾಳಗಳು ನಾವು 4 ಲಕ್ಷ 5 ಲಕ್ಷ ಹಾಕೊಂಡು ಇವ್ರ ಹತ್ರ ಇದ್ ಮಾಡಕ್ ಬರೋದು. 6 ಗಂಟೆಗೆ ಬಂದಿದ್ದೀನಲ್ಲ ಸರ್. ಇದೇ ರೀತಿ 4 ದಿವಸ ಆಗ್ತಾ ಇದ್ರೆ ನಾವು ಏನ್ ಮಾಡ್ಬೇಕು? ಆಟೋಗಳು ಕಲೆಕ್ಷನ್ಗಳು ಹೆಂಗ್ ಮಾಡ್ಬೇಕು? ನಾವು ಹೆಂಗ್ ಕಟ್ಟಬೇಕು? ಎಲ್ಲಿಂದ ಕಟ್ಟಬೇಕು? ಪ್ರೆಷರ್ ಕೇಳ್ತಾರೆ. ಪ್ರೆಷರ್ ಕೇಳಿದ್ರೆ ಇವತ್ತಿನ ಏಜೆನ್ಸಿಗೆ ಕೇಳಿದ್ರೆ 110ಕ್ಕೆ 9ಕ್ಕೆ ಐತೆ, 9ಕ್ಕೆ ಆನ್ ಮಾಡು, ಎಷ್ಟು ಗಾಡಿ ಹೋಗುತ್ತೋ ಅಷ್ಟು ಗಾಡಿ ಕಳಿಸು ಅನ್ನೋ ಅಷ್ಟು ಕೀಳು ಮಟ್ಟಕ್ಕೆ ಬಂದಿದೆ ನಮ್ಮ ಗ್ಯಾಸ್ ಏಜೆನ್ಸಿಲಿ. 15 ಐತೆ, 150 ಐತೆ, 160 ಐತೆ ಅಂತ ಗ್ಯಾಸ್ ಹಾಕಿದ್ರೆ ನಾವು 30 ರೂಪಾಯಿ ಇವಾಗ 20 ಕಿಲೋಮೀಟರ್ ಓಡಾಡಿ ಅಲ್ಲೋತಾರೆ, ಒಳಗಡೆಗೆ ಹೋಗಿ ಆಫ್ ಮಾಡ್ತಾರೆ. ನಾನು ಆನ್ ಮಾಡ್ತೀನಿ ಅಂತ ಹೋಗ್ತಾರೆ, ಅಲ್ಲೇ ಆಫ್ ಮಾಡಿರ್ತಾರೆ. ಈಗ ನಮಗೆ ಗೊತ್ತಿರುತ್ತಾ ಒಳಗಡೆ ಹೋಗಿ ಏನು ಮಾಡ್ತಾರೆ ಅಂತ? ಇದನ್ನು ಆದಷ್ಟು DC ಸಾಹೇಬ್ರಾಗಲಿ ಇವರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಡ್ರೈವರ್ಗಳಿಗೆ, ಆಟೋ ಚಾಲಕರಿಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಅಂತೇಳಿ. ತುಮಕೂರಿನಲ್ಲಿ CNG ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್. ಗ್ಯಾಸ್ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳ ಕ್ಯೂ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಸಂಘರ್ಷ ಸದ್ಯಕ್ಕೆ ಶಾಂತವಾಗಿದ್ದರೂ ಕೂಡ ಹಲವು ಕಡೆ CNG ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮಾತ್ರ ಬಗೆಹರಿಯುತ್ತಿಲ್ಲ. CNG ಗ್ಯಾಸ್ಗಾಗಿ ತುಮಕೂರಿನಲ್ಲಿ ಆಟೋ ಚಾಲಕರು ಬಂಕ್ಗಳ ಮುಂದೆ ಕ್ಯೂ ನಿಲ್ಲುವಂತಾಗಿದೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕ್ಯೂನಲ್ಲಿ ನಿಂತರೂ ಕೂಡ ಗ್ಯಾಸ್ ಸಿಗ್ತಿಲ್ಲ ಎಂದು ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ರು. ಹೌದು, ತುಮಕೂರು ನಗರದ ಹೊರವಲಯದ ಔಟರ್ ರಿಂಗ್ ರೋಡ್ ಬಳಿ ಇರೋ ಇಂಡಿಯನ್ ಪೆಟ್ರೋಲ್ ಹಾಗೂ CNG ಗ್ಯಾಸ್ ಬಂಕ್ನಲ್ಲಿ ಕಳೆದ ಕೆಲ ದಿನಗಳಿಂದ ಸರಿಯಾಗಿ CNG ಸಿಗದೇ ಇರೋದ್ರಿಂದ ಆಟೋ ಚಾಲಕರು ಪರದಾಡುವಂತಾಗಿದೆ. ಆಟೋ ಓಡಿಸಿಕೊಂಡು ಜೀವನ ಮಾಡುತ್ತಿದ್ದು ಬೆಳಗ್ಗೆಯಿಂದಲೂ ಗ್ಯಾಸ್ಗಾಗಿ ಕ್ಯೂ ನಿಲ್ಲಬೇಕು. ಮಧ್ಯಾಹ್ನದವರೆಗೂ ಕ್ಯೂ ನಿಂತರೂ ಕೂಡ ಗ್ಯಾಸ್ ಸಿಗ್ತಿಲ್ಲ. ಹೀಗೆ ಆದ್ರೆ ನಾವು ಆಟೋ ಓಡಿಸಿಕೊಂಡು ಜೀವನ ಮಾಡೋದು ಹೇಗೆ ಅಂತ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ರು. ಪ್ರಜಾಶಕ್ತಿ ಮಾಧ್ಯಮ ಬಾಂಧವರಿಗೆ ನಮ್ಮ ಆಟೋ ಚಾಲಕರ ಪರವಾಗಿ ನಮಸ್ಕಾರ. ಮತ್ತು ನಾನು ಅಸಂಘಟಿತ ಕಾರ್ಮಿಕ ಒಕ್ಕೂಟದ ಅಸಂಘಟಿತ ಕಾರ್ಮಿಕ ಅಂದರೆ ಎಲ್ಲರೂ ತಿಳ್ಕೋಬೇಕು. 630 ವರ್ಗದಲ್ಲಿ 630 ವರ್ಗ ಇರೋದು, 379 ವರ್ಗನ ಅದನ್ನು ಆಟೋ ಚಾಲಕರನ್ನೆಲ್ಲ ಸೇರಿಸಿ ಅಸಂಘಟಿತ ಕಾರ್ಮಿಕ ಸೇರಿಸಿದ್ದಾರೆ. ಆದ್ದರಿಂದ ನಾನೇನು ಮಾಡಿದ್ದೀನಿ, ಜಾಯಿನ್ ಮಾಡಿದ್ದೀನಿ. ಒಕ್ಕೂಟ ಅಂತ ಅಂದರೆ ಎಲ್ಲ ವರ್ಗನೂ ಸೇರಿಸ್ಕೋಬೋದು, ಸಂಘ ಅಂದರೆ ಸೇರಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆ ತಪ್ಪು ತಿಳುವಳಿಕೆ ಇದೆ ಎಲ್ಲರಿಗೂ. ಅದಕ್ಕೆ ಈಗ ನಾನು ಹೇಳ್ತಾ ಇದ್ದೀನಿ ಬಿಡಿಸಿ ನಮ್ಮ ಮಾಧ್ಯಮ ಮುಖಾಂತರ. ಈಗ ನಾನು ಬಂದಿರೋ ಉದ್ದೇಶ ಏನಂತಂದರೆ, ನಾನೊಬ್ಬ ರಾಜ್ಯ ವಕ್ತಾರ ಮತ್ತು ಜಿಲ್ಲಾ ಅಧ್ಯಕ್ಷನಾಗಿ BJ ನಟರಾಜಗೌಡ ಅಂತೇಳಿ ನನ್ನ ಹೆಸರು, ಗೌಡ್ರು ಅಂತ ಕರೀತಾರೆ ಅಷ್ಟೇ ಇಲ್ಲೆಲ್ಲ. ಈಗ ನಾನು ಬಂದಿರೋದೇನೆಂದರೆ, ಬೆಳಗ್ಗೆ 6 ಗಂಟೆಗೆ ಬಂದ್ರಂತೆ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ ಆಗ್ತಾಯಿಲ್ಲ, ನಮಗೆ ಗ್ಯಾಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಥೇಳಿ ಫೋನ್ ಮಾಡಿದ್ರು ನಮ್ಮ ಸದಸ್ಯರುಗಳು. ನಾನು ಅದಕ್ಕೆ ಏನು ಮಾಡಿದೆ, ಆಯ್ತಪ್ಪ ನಾನು ಬರ್ತೀನಿ, ಈಗಲೇ ಬರ್ತೀನಿ, ನಾನು ಹಂಗಿದ್ದೀನಿ ಹಂಗೆ ಬರ್ತೀನಿ ಅಂತೇಳಿ ಫೋನ್ ಮಾಡಿ ಬಂದಿದ್ದೀನಿ. ಬಂದು ಈಗ ನೋಡಿ ಕೇಳೋದಕ್ಕೆ ಅವ್ರಿಗೆ ಓನರ್ಗೆ ಏನು ಹೇಳ್ತಾರೆ, ಸಾರ್ ಗ್ಯಾಸ್ ಸ್ಟಾಕ್ ಇಲ್ಲ ಸರ್. ಆಮೇಲೆ ಒಂದು ಇದು ಯಾರು ಇಲ್ಲಿ ದೊಡ್ಡ ಡೀಲರ್ ಇದ್ದಾರೆ, ಆ ಡೀಲರ್ ಕೇಳಿದರೆ ನನ್ನ ಹತ್ರ ಗ್ಯಾಸೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದರಲ್ಲಿ ಎಷ್ಟಿದೆ, ಈಗ ತಾನೇ ಗ್ಯಾಸ್ ಆನ್ ಮಾಡಿದ್ದೀನಿ, ಅದಕ್ಕೆ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ. ಇದು ನೋಡಿ ಸರ್, ಈ ಬಂಕು CNG ಗ್ಯಾಸ್ ಇದು ಏನಾಗುತ್ತೆ ಅಂತಾರೆ, LPG ಗ್ಯಾಸ್ ಥರ ಅಲ್ಲ ಇದು. ತುಮಕೂರಲ್ಲಿ 17 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಆಟೋ ಓಡಿಸ್ತಾ ಇರೋದ್ರಿಂದ ಈ ಜೀವನ, ಇವತ್ತಿನ ಜೀವನ ಬೇಡ ಅನ್ನುತ್ತೆ. 17 ವರ್ಷದಿಂದ ಇದ್ದ ಜೀವನ ಈ ಜೀವನಕ್ಕೆ ಬೇಡ ಅನಿಸುತ್ತೆ. ಡೈಲಿ 300 ರೂಪಾಯಿ ಕಲೆಕ್ಷನ್ ಕೊಟ್ಟು 3 ಲಕ್ಷ ಗಾಡಿ ಬಂಡವಾಳ ಹಾಕಿ ಬೆಳಗ್ಗೆ 6 ಗಂಟೆಗೆ ಬಂದುಬಿಟ್ಟು 12:15 ಆದರೂ ನಮ್ಗೆ ಗ್ಯಾಸ್ ಇಲ್ಲ ಅಂತಂದರೆ ನಾವು ನಮ್ಮ ಹೆಂಡತಿ ಮಕ್ಕಳು ಹೇಗೆ ಸಾಕೋಣ? ಸರ್ಕಾರ ಡ್ರೈವರ್ಗಳಿಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಏನು ಮಾಡ್ತಾಯಿದೆ? ಇಲ್ಲಿನ ಸರ್ಕಾರಿ ಅಧಿಕಾರಿಗಳು ಯಾವುದೇ ಥರ ಕ್ರಮ ಇಲ್ಲ. ನಮ್ಮ DC ಮೇಡಮ್, ಜಿಲ್ಲಾಧಿಕಾರಿ ಮೇಡಮು ಆದಷ್ಟು ಬೇಗ ಎಲ್ಲ ಬಂಕ್ಗಳಿಗೂ ವಿಸಿಟ್ ಹಾಕಿ ಬಂಕ್ಗಳಲ್ಲಿ ನಡೀತಕ್ಕಂಥ ದೌರ್ಜನ್ಯನ ಬಗ್ಗೆ ಒಂದು ಸ್ವಲ್ಪ ಪರಿಶೀಲನೆ ಮಾಡಿ. CNG ಗ್ಯಾಸು ಅಂತ ಹೇಳ್ತಾರೆ, ಅಲ್ಲಿ ನಡೀತಿರೋ ದೌರ್ಜನ್ಯ ತುಂಬ ಇದೆ ಒಳಗಡೆ. ಪ್ರೆಷರ್ ಕೇಳ್ತಾರೆ. ಪ್ರೆಷರ್ ಕೇಳಿದ್ರೆ ಇವತ್ತಿನ ಏಜೆನ್ಸಿಗೆ ಕೇಳಿದ್ರೆ 110ಕ್ಕೆ 9ಕ್ಕೆ ಐತೆ, 9ಕ್ಕೆ ಆನ್ ಮಾಡು, ಎಷ್ಟು ಗಾಡಿ ಹೋಗುತ್ತೋ ಅಷ್ಟು ಗಾಡಿ ಕಳಿಸು ಅನ್ನೋ ಅಷ್ಟು ಕೀಳು ಮಟ್ಟಕ್ಕೆ ಬಂದಿದೆ ನಮ್ಮ ಗ್ಯಾಸ್ ಏಜೆನ್ಸಿಲಿ. ಪ್ರೆಷರೇ ಇಲ್ಲ.
ಅಷ್ಟು ಕೀಳ್ಮಟ್ಟಕ್ಕೆ ಬಂದಿರೋದ್ರಿಂದ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ಪ್ರತಿಯೊಬ್ಬ ಆಟೋ ಡ್ರೈವರ್ಗೆ ಹಿಂದೆಗಡೆ ಕಷ್ಟ 108 ಇದ್ರೂ ದಿನ ಬೆಳಗ್ಗೆ ಆದರೂ 10 ರೂಪಾಯಿ ಕೈ ಒಡ್ಡಿ ಇಸ್ಕೊತಾ ಇದ್ದಾರೆ. ಆ ಕೈ ಒಡ್ಡೋದಕ್ಕೆ ಭಿಕ್ಷೆ ಬೇಡ್ದಂಗೆ ಬೇಡ್ತಾ ಇದ್ದಾರೆ. ಅವ್ರಿಗೊಂದು ಬೆಲೆ ಕೊಡಿ ಮೇಡಮ್, ಡ್ರೈವರ್ಗೊಂದು ಬೆಲೆ ಕೊಟ್ಬಿಟ್ಟು ಡ್ರೈವರ್ಗಳಿಗೆ ನ್ಯಾಯ ಒದಗಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇನ್ನು ಆಟೋಗಳಿಗೆ ಸಿಎನ್ಜಿ ತುಂಬುವಾಗ ಪ್ರೆಷರ್ ಕೊಡೋದಿಲ್ಲ, ಇದರಿಂದ ಗ್ಯಾಸ್ ತುಂಬುವುದಿಲ್ಲ. ಇದರಲ್ಲಿ ಬಂಕ್ನವರು ಕಳ್ಳಾಟ ಆಡ್ತಿದ್ದಾರೆ ಎಂದು ಆಟೋ ಚಾಲಕರು ಗಂಭೀರ ಆರೋಪ ಮಾಡಿದ್ರು. ಅಲ್ಲದೆ ಗ್ಯಾಸ್ ಹಾಕಿಸಿಕೊಳ್ಳಲು ಬೇಕಾದ್ರೆ ಬೇರೆ ಕಡೆ ಹೋಗಿ ಅಂತಿದ್ದಾರೆ. ಹೀಗೆ ಆದ್ರೆ ನಾವು ಏನ್ ಮಾಡ್ಬೇಕು ಅಂತ ಕಿಡಿಕಾರಿದ್ರು. ಬೇರೆ ಇದ್ರಲ್ಲಿ ಹೋಗಿ ಅಂತಾರಲ್ಲ ಸರ್ ಇವರು. ಬಂಡವಾಳಗಳು ನಾವು 4 ಲಕ್ಷ 5 ಲಕ್ಷ ಹಾಕೊಂಡು ಇವ್ರ ಹತ್ರ ಇದ್ ಮಾಡಕ್ ಬರೋದ. 6 ಗಂಟೆಗೆ ಬಂದಿದ್ದೀನಲ್ಲ ಸರ್. ಕಲೆಕ್ಷನ್ ಗಾಡಿ ಇದ್ರು ಏನ್ ಸರ್, ಯಾರು ಸರ್ ಕೊಡ್ತಾರೆ? ಊಟ ಇಲ್ಲ, ನೀರಿಲ್ಲ, ಇಲ್ಲ ಇದ್ ಮಾಡ್ಕೊಂಡಿರೋದ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮತ್ತೆ ಏನು ಹೇಳ್ತಾ ಇದ್ದಾರೆ, ಇನ್ನೂ 3-4 ದಿವಸ ಇದೇ ಆಗುತ್ತಂತೆ. ಇದೇ ರೀತಿ 4-4 ದಿವಸ ಆಗ್ತಾ ಇದ್ರೆ ನಾವು ಏನು ಮಾಡಬೇಕು? ಆಟೋಗಳು ಕಲೆಕ್ಷನ್ಗಳು ಹೆಂಗೆ ಮಾಡ್ಬೇಕು? ನಾವು ಹೆಂಗೆ ಕಟ್ಟಬೇಕು? ಎಲ್ಲಿಂದ ಕಟ್ಟಬೇಕು? ಮನೆ ಜೀವನ ಹೆಂಗೆ ಸಾಗಿಸ್ಬೇಕು ನಾವು? ಬರೇ ಇದೇ ಆಗ್ತಾ ಇದೆ ಇವ್ರದ್ದು. ಇನ್ನೂ 3-4 ದಿವಸ ಇದೇ ರೀತಿ ಆಗುತ್ತಂತೆ. ತಿರ್ಪುರ ಸರ್, ತಿರ್ಪುರ ಆಗತ್ತೆ ಬೈತಾನಿ ಮ್ಯಾನೇಜರ್ ತಿರ್ಪುರ ಅವನೇ. ಆಮೇಲೆ ಇವ್ರಿಗೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡ್ಕೊಂಡು ಹೇಳಿದ್ರೆ ಅಲ್ಗೋಗಿ ಹಾಕ್ಸ್ಕೊಳ್ಳಿ, ಇಲ್ಗೋಗಿ ಹಾಕ್ಸ್ಕೊಳ್ಳಿ, ನಮಗೆ ಸಪ್ಲೈ ಇಲ್ಲ ಅಂತ ಅವ್ರು ಫುಲ್ ಹೇಳ್ತಾವ್ರೆ. ಆಮೇಲೆ ಉಲ್ಟಾ ಸೀದಾ ಮಾತಾಡ್ತಾವ್ರೆ ಕಸ್ಟಮರ್ ಕೇರ್ನವರು. ನೆಟ್ಟಿಗೆ ಮಾತಾಡ್ತಾ ಇಲ್ಲ ಅವರು. ಬರೀ ಇದೇ ಆಗ್ತಾ ಇದೆ. ದಯವಿಟ್ಟು ನೋಡಿ ಆದಷ್ಟು ಪರಿಹಾರ ಮಾಡಿಕೊಡಿ. ಚಾಲಕನಾಗಿ 32 ವರ್ಷ ನಾನು ಆಟೋವನ್ನು ಓಡಿಸಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದೆ. ಆದರೆ ಈಗ 20 ಕಿಲೋಮೀಟ್ರು ನಾವು ಓಡಾಡಿರೂ 30 ರೂಪಾಯಿ ಬಾಡಿಗೆ ಸಿಗ್ತಾ ಇಲ್ಲ. ಅದರಲ್ಲಿ ಗ್ಯಾಸ್ ಬಂಕ್ನವರು 15 ಐತೆ, 150 ಐತೆ, 160 ಐತೆ ಅಂತ ಗ್ಯಾಸ್ ಹಾಕಿದರೆ ನಾವು 30 ರೂಪಾಯಿ ಇವಾಗ 20 ಕಿಲೋಮೀಟ್ರ್ ಓಡಾಡಿ ಇಲ್ಲಿ ಗ್ಯಾಸ್ ನೋಡಿರಿ ಈ ಥರ, ಬಾಡಿಗೆ ನೋಡಿರಿ ಈ ಥರ. ಈ ಬಂಕ್ನವ್ರಿಗೆ ಏನು ಹಿಂಗೆ ಮಾಡ್ತಾರೆ ಅಂದರೆ, ಒಬ್ರು ಹೇಳ್ತಾರೆ 30 ರೂಪಾಯಿ ಕೊಡ್ತೀಯಾ, ನಾನು ಪ್ರೆಸರ್ ಜಾಸ್ತಿ ಮಾಡ್ತೀನಿ ಅಂತಾರೆ. ಅಲ್ಲಿ ಹೋಗ್ತಾರೆ, ಒಳಗಡೆಗೆ ಹೋಗಿ ಆಫ್ ಮಾಡ್ತಾರೆ. ನಾನು ಆನ್ ಮಾಡ್ತೀನಿ ಅಂತ ಹೋಗ್ತಾರೆ, ಅಲ್ಲಿ ಆಫ್ ಮಾಡಿರ್ತಾರೆ. ಈಗ ನಮಗೆ ಗೊತ್ತಿರುತ್ತಾ ಒಳಗಡೆ ಹೋಗಿ ಏನು ಮಾಡ್ತಾರೆ ಅಂತ? ಪ್ರೆಸರ್ ಇದೆ ಅಂತ ನಮಗೆ ಗೊತ್ತಾ? ಹಂಗಿದ್ದಿದ್ದು ನಾವೇ ಕೇಳಬೇಕಾಯ್ತು. ಇದು ಎಲ್ಲ ಬಂಕ್ಗಳು ಭಾಳ ಇದು ನಡೀತಾ ಇದೆ. ಇದನ್ನು ಆದಷ್ಟು DC ಸಾಹೇಬ್ರಾಗಲಿ ಇವರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಡ್ರೈವರ್ಗಳಿಗೆ, ಆಟೋ ಚಾಲಕರಿಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಅಂತೇಳಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇನ್ನು ಸಿಎನ್ಜಿ ಗ್ಯಾಸ್ ಬಗ್ಗೆ ಬಂಕ್ ಮ್ಯಾನೇಜರ್ಗೆ ಕಾಲ್ ಮಾಡಿ ವಿಚಾರಿಸಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಸಾಕಷ್ಟು ಬಾರಿ ಕರೆ ಮಾಡಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ನೀಡ್ತಿಲ್ಲ ಎಂದು ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ರು. ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿ ಆಟೋ ಚಾಲಕರ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ ಎಂದು ಆಗ್ರಹಿಸಿದ್ರು. भैया इधर गैस नहीं डाल रहे हैं, अभी तक भेजा नहीं मैनेजर को. क्या अभी क्या चालू नहीं हुआ अभी तक? नहीं भैया, चालू नहीं हुआ है. तुम आने से चालू करता बोला था ना भैया. मैं उधर नहीं है जी, मेरे मैं इधर मदगिरी में हूँ जी. अभी बोला तो मैं इसमें वक्कोड़ी में है बोल के, अभी बोल रहा है मदगिरी में है बोल के. मैं कब बोला आपको वक्कोड़ी में करके? मैं आपको बोला कोटगेरे में हूँ, जा रहा हूँ करके. नहीं भैया, तुम बोला इधर रिकॉर्ड भी है भैया, मेरे पास फोन में रिकॉर्ड है. कोटगेरे में कहाँ है बोलो? कोटगेरे में किधर हो? क्या करोगे? टेक्नीशियन नहीं है भैया इधर. नहीं है. नहीं है. लीजिए बात कीजिए. हेलो हेलो, नमस्ते भाई. नमस्ते भाई, नाउ प्रेसिडेंट. हाँ, प्रेसिडेंट बात कर रहा है. तुम्हें कई को ऐसा कर रही है तुम्हें? हाँ, दूसरा काम भी नहीं है, कौन सा सेट पे भी नहीं है. तुमको मैं एक में क्या, तुम्हारा हाथ में वो, मेरा बात सुनो, तुम्हारा हाथ में वो तो काम करो, नहीं तो बंद कर को चले जाओ, दूसरों को दे डाल को. यही बोला मेरे को. दूसरों को दे डालो. तुम्हारा हाथ से नहीं मैनेजमेंट नहीं करना बनो तो ऐसा करे तो देखो. अभी आको तुम्हें नहीं करे, मेरा बात सुनो, अभी आको चालू नहीं किया, मेरा बात सुनो जी. अभी आको चालू नहीं किया, हमें DC को DC ऑफिस को देता है, नहीं तो बेंगलुरु को जाता है. बेंगलुरु को जाकर तुम्हारा कैंसिल करा हुआ जाता है. मालूम है तुम ना? नहीं, मेरा बात ಅವ್ನಿಗೆ ಹೇಳಿ, ನಿಮ್ಗೆ ಹೇಳಿರ್ಬೋದು, ನನಗೆ ಹೇಳಕ್ಕಾಗಲ್ಲ. ಇನ್ನಾದರೂ ಅಧಿಕಾರಿಗಳು ಗಮನ ಹರಿಸಿ ಆಟೋ ಚಾಲಕರಿಗೆ ಸಿಎನ್ಜಿ ಗ್ಯಾಸ್ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕಿದೆ. ರಾಕೇಶ್, ಪ್ರಜಾಶಕ್ತಿ ಟಿವಿ, ತುಮಕೂರು.